ನೋಡಪ್ಪ ನಾ ಏನು ಮಾತಾಡೋದಿಲ್ಲ. ಏನಾಗೈತೋ ಯಾಕೆ ಹೋದ್ಲೋ ನೀನ ಕೇಳು. ಇಲ್ಲ ತಪ್ಪಕ್ಕಿದ ಐತ್ರಿ. ಏನಿದ್ದಿದ್ದು ಹಿರಿಯರ ಮುಂದೆ ಮಾತಾಡ್ಬೇಕು. ಹಂಗೆ ಮಾತಾಡ್ಲಾರ್ದಂಗೆ ತನ್ನಿಷ್ಟ ತಿಳಿದಂಗೆ ತನಗೆ ಹೆಚ್ಚು ತಿಳಿದಂಗೆ ಮಾಡೋದು ತೆಪ್ಪ ಐತ್ರಿ. ತಪ್ಪೆಲ್ಲ ಪೂರ ನಮ್ಮ ಹುಡುಗಿದ ಐತಿ. ಆದರೂ ಪಾಪ ಇಷ್ಟು ಸಮಾಧಾನಲೇ ಮಾತಾಡ್ಕೊಂಡು ಕುಂತು ನೀವು ನಮ್ಮನ್ನು ಕರೆಸಿ ಮಾತಾಡತ್ತೀರಿ. ನಿಜ ಹೇಳ್ಬೇಕಂದ್ರೆ ಕರ್ನೆ ನಾವು ಇಷ್ಟೆಲ್ಲ ಸಮಾಧಾನ ಇರ್ತಿದ್ವೇ ಇಲ್ಲ ಯಾರಿಗೆ ಗೊತ್ತ್ರಿ. ಹೌದಿಲ್ಲ? ಕೇಳ್ತಂತೇಳ್ರಿ, ನೀವು ಸಮಾಧಾನ ಮಾಡ್ಕೊಡ್ರಿ. ಯಾಕವಾ ಯಾಕ ಕಸ್ತೂರಿ ಹಂಗೆ ಹೋದಿ ನೀನ ಹೇಳಲಾರ್ದ ಕೇಳಲಾರ್ದ? ಹೆದ್ರಿಕ್ ಬರಾಕತೈತಿ? ಎದಕ್ಕೆ ಹೆದ್ರಿಕ್ ಬರಾಕತೈತಿ? ಅಲ್ವಾ, ನಾನು ಏನಂದಿಲ್ಲ, ನಿಮ್ಮ ಮಾವನು ಏನಂದಿಲ್ಲ. ಇನ್ ಬಿಡು ಪಾಪ, ನಿನ್ ಗಂಡನು ಏನಂದಿಲ್ಲ ಬಿಡು. ಇನ್ಯಾದಕ್ಕೆ ಹೆದರಿಕೆ ಬರ್ಬೇಕು ನಿನಗೆ? ಅಲ್ಲ, ಪೂರಾ ವಿಚಾರ ಏನು ಅನ್ನೋದು ಹೇಳುವ. ಹಂಗ್ಯಾಕೆ ಹೊಟ್ಟೆಗೆ ಇಟ್ಕೊಂಡು ಸಂಕಟ ಪಡ್ತಿ? ನೀ ಹೆಂಗೆ ಮಾಡೋದ್ರಿಂದ ನಮಗೂ ಒಂಥರ ಎದಿಗುದಿವಾದ. ಏನಾತ ಏನ ಯಾಕ ಏನ ಅಂತೇಳಿ. ಕಸ್ತೂರಿ ಮನ್ಯಾಗ ಏನು ಹೇಳಿತ್ತ? ಈಗ ನೋಡ್ರಿ ಏನಂದ್ರ ನೋಡ್ಪ, ಅದಕ್ಕೇನ ತಿಳಿಯಂಗಿಲ್ಲ. ಹುಚ್ಚುಡಿಗಿ ಹುಚ್ಕೊಡಿ ಮನಸ್ಸು ಏನ ಮಂಕೋಡಿ ಏನ ಮಾಡೈತಿ. ಅದೆಲ್ಲ ಮನ್ಸಿಗೆ ಹಾಕೋಬೇಡ್ರಿ. ಈಗ ಇನ್ನೊಮ್ಮೆ ಈಗ ಹೇಳ್ತೇನೆ, ಈಗ ನಿಮ್ಮ ಕಾಲು ಬಿದ್ದು ತೆಪ್ಪ ಅಂತ ಕೇಳ್ಕೊ ಅಂತೇಳಿ. ಆಕಿಗೆ ಮಾಡಿ ತೆಪ್ಪ ಅಂತ ಅನ್ಸೈತಿ. ಈಗ ಅಲ್ಲಿ ಬಂದ್ಮೇಲೆ ನಾವು ಹೇಳಿ ತಿಳಿಸಿ ಹಂಗಲ್ವಾ ಹಿಂಗೆ ಅಂದಿಂದ. ಅದಕ್ಕೆ ಇನ್ನೊಮ್ಮೆ ಏನಾರ ಆಕಿ ಈ ಥರ ಮಾಡಿಲ್ಲ ಅಂದ್ರೆ ಈಕಿನ ಎತ್ತ ಬೇಕತ್ತ ಹೆಂಗೆ ಬೇಕಂಗೆ ಓದಿರಿ, ಏನು ಬೇಕಾದ್ ಮಾಡ್ಕೊರಿ. ಈಗ ಆಕಿ ನಮ್ಮ ಮನೆ ವಸ್ತು ಅಲ್ರಿ, ಈಗ ನಿಮ್ಮ ಮನೆ ವಸ್ತು ಅದಾಳಕಿ. ಏನು ಬೇಕಾದ್ ಮಾಡ್ಕೊರಿ ನೀವು. ಇದಕ್ಕೆಲ್ಲ ಪೂರ ಅಧಿಕಾರ ಐತ್ರಿ ನಿಮ್ಗೆ. ಯಾಕಂದ್ರೆ ಇಷ್ಟು ಚಲೋ ಅತ್ತಿ ಮನಿ, ಇಷ್ಟು ಚಲೋ ಗಂಡ, ಇಷ್ಟು ಚಲೋ ಅತ್ತಿ ಮಾವ, ಇಂಥದೆಲ್ಲ ಸಂಪನ್ನ ಮನಿ ಸಿಗ್ಬೇಕಾದ್ರೆ, ಸಮೃದ್ಧ ಮನಿ ಹೇಳ್ದಂಗೆ ಆಕಿಗೆ ಏನೋ ಯಾವ್ದೋ ಜನ್ಮದ ನಸೀಬನ ಅವದಕ್ಕೆ. ಹಿಂಗೆ ಹೇಳ್ದ ಕೇಳ್ದ ಬಿಟ್ಕೊಟ್ಟು ಓಡಿ ಬರ್ತಾಳಂದ್ರೆ ಏನು ಹೇಳ್ಬೇಕ್ರಿ ಇದಕ್ಕೆ? ಇಲ್ಲ ಒದಿದು ಹೊಡಿದು ಅಂತ ನಾ ಹೇಳ್ತಾ ಇಲ್ಲ. ಎದಕ್ಕೆ ಹೆದರಿಕೆ ಬರಾಕತೈತಿ ಏನಾಯ್ತು ಕೇಳ್ರಿ. ಆಕಿನ ಕುಲ್ಲ ಮಾತಾಡ್ಬಿಡ್ಲಿ. ಮತ್ತು ಇವತ್ತು ನೀವು ತಂದು ಬಿಡುದು, ನಾಳೆ ಮತ್ತೆ ಆಕಿ ಓಡಿ ಹೋಗುದು, ಇದು ಬೇಡ. ಈಗ ನೋಡ್ರಿ, ಈಗ ನಮ್ಮೂರಾಗ ಈಗ ನನ್ನ ಇನ್ನೂ ಯಾರಿಗೆ ಹೊರಗೆ ಸುದ್ದಿ ಆಗಿಲ್ಲಿದ ಅಷ್ಟೇ ಚಲೋ. ಯಾಕಂದ್ರೆ ಹೊರಗೆ ಏನಾರು ಸುದ್ದಿ ಆಗಿತ್ತಂದ್ರೆ ಎಷ್ಟು ಅಸಹ್ಯ ನೀವೇ ಹೇಳ್ರಿ ನೋಡುನು. ಅದ್ರಾಗ ಬೇರೆ ಬಸ್ ಹತ್ತಿ ಹೋಗ್ಯಾಳಕಿ. ಬಸ್ ಸ್ಟ್ಯಾಂಡ್ನಾಗ ನೋಡಿರ್ತಾರ ಯಾಕೆ ಹೋಗ್ಯಾಳ ಏನು ಎತ್ತ ಅಂತೇಳಿ. ಈಗ ನನಗೆ ಕೇಳ್ತಾರೆ ಈಗ ಹೊರಗೆ ಹೋಗಿಂದ ಏನಾರ ಒಂದು ಹೇಳಿ ಮುಚ್ಕೊಂತೀನಿ. ಆದ್ರೆ ಇದ ಹೊಳ ಆತಂದ್ರೆ ನಾಳೆ ನಾ ತಲೆ ಎತ್ಕೊಂಡು ಅಡ್ಡಾಡೋದು ವಜ್ಜೈತಿ. ಅದಕ್ಕೆ ಏನಿದ್ದಿದ್ದು ಈಗ ಕುಲ್ಲ ಆಗಿಬಿಡ್ಲಿ ಮಾತಾಡಿ. ನಾವು ಯಾವ್ದ ದಿಕ್ಕ ದೇಶ ಸಿಟಿ ಆಗಿಲ್ರಿ. ನಿಮಗ ಗೊತ್ತೈತಲ್ರಿ ಅಮ್ಮಾರ. ಅದ್ರಾಗ ಊರಾಗ ದೊಡ್ಡ ಮನುಷ್ಯ ಅಂದ್ರೆ ನನ್ನ ಬೇಕಾದ್ದೆಲ್ಲ ನಡೀತಿರ್ತತ್ರಿ ಇಲ್ಲಿ ಊರಾಗ. ಯಾಕಂದ್ರೆ ಮಾನ ಮರ್ಯಾದೆಗೆ ಅಂಜು ಮಂದಿರಿ ನಾವು. ಯಾರ ಹತ್ರ ಇವತ್ತಿನವರೆಗೆ ಒಂದು ಬಟ್ಟೆ ಇಟ್ಟಿಸ್ಕೊಂಡು ಹಿಂಗ ಅಂತ ನನಗೆ ಯಾರು ಒಂದಿಲ್ರಿ. ಹಂಗಿದ್ದವ ನಾನು. ಈಗ ನಾಳೆ ಸೊಸಿಯಿಂದ ಮತ್ತೆ ನನಗೆ ಒಂದೆರಡು ಮಾತು ಕೇಳುವಂಗೆ ಆಗಬಾರ್ದು. ನನ್ನ ಬಗ್ಗೆ ಪೂರಾ ನಿಮ್ಮ ಮಳೆಯನ್ ಕೇಳಿ ತಿಳ್ಕೊರಲ್ಲ ನೀವು ಬೇಕಾರೆ. ಹೌದು, ಈಗ ಅದ್ರ ಬಗ್ಗೆ ಏನಿಲ್ಲ ಬಿಡ್ರಿ. ಎರಡನೇ ಮಾತಾ ಇಲ್ಲ ಅದ್ರ ಬಗ್ಗೆ. ಅಂದ್ರೆ ನಮಗೆಲ್ಲ ಪೂರಾ ಗೊತ್ತ್ರಿ. ನೀವು ಭಾಳ ಅಲ್ಲ, ನಿಮ್ಮ ಮನೆ ಸೇರ್ಬೇಕಾದ್ರೆ ನಮ್ಮ ಮನೆ ಮಗಳು ಪುಣ್ಯನ ಮಾಡ್ಯಾಳ್ರಿ. ಮತ್ತೆ ಸುಳ್ಳ ಯಾಕೆ ಅನ್ಬೇಕು? ಕೇಳ್ತಂತೇಳ್ರಿ, ವಿಚಾರಿಸ್ತೇನೆ. ಯಾಕವಾ ಕಸ್ತೂರಿ? ನಂಗೆ ಕಸ್ತೂರವ್ವ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ತೇನೆ ಹೇಳ. ನಮ್ಮ ಮನಿಗೆ ಬಂದ್ರೆ ನಾವು ಒಳಗೆ ಬಿಟ್ಕೊಳ್ಳೋದಿಲ್ಲ. ಏನ ಬಾರ್ಕೋಲಿಲ್ಲ ಹೊಡೆದು ಓಡಿಸ್ತೇನೆ. ಮತ್ತೆ ಹಂಗ ಅಲ್ಲ, ಇನ್ನು ನೀ ಸತ್ರು ಅಷ್ಟ ಇದ್ರು ಅಷ್ಟ ಇದ ಮನಿ ದಿಕ್ಕ ನಿನಗ. ಏನ ನನ್ನ ಮನಿ ಹೊತ್ತಲ ಮೆಟ್ಟುಂಗಿಲ್ಲ. ನೀನ ಚಂದಾಗಿ ಗಂಡನ್ ಕುಟ್ಟು ಬಾಳೆ ಮಾಡಿ ಹೌದ್ ಅನ್ಸ್ಕೊಂಡು 2 ದಿನ ತವ್ರ ಮನಿಗೆ ಇದ್ದೋಗಾಕ್ ಬರುವಂಗಿದ್ರ ಬಂದ್ ಹೋಗು. ಗಂಡನ ಬಿಟ್ಟು ಬರ್ತೇನೆ ಅನ್ನೋದಾದ್ರೆ ತವ್ರ ಮನಿಗೆ ಬರುವಂಗಿಲ್ಲ ನೀನು. ಈಗ ಹೇಳಾಕತ್ತೇನೆ ಕೇಳು. ಮಾವರ ತಡಿ, ಹೆದರ್ಸ್ಬೇಡ ತಡ್ರಿ. ಒಟ್ಟು ಏನು ಅಕ್ಕಿ ಮನಸ್ಸಿನಾಗ ಏನೈತಿ ಏನು ಯಾಕೆ ಹೆದರಿಕೆ ಬಂತು ತಿಳ್ಕೊಳ್ಳು ತಡ್ರಿ. ಈಗ ನೀವು ಇಲ್ಲಿ ಬೆದರಿಸಿ ಏನಾರ ಅಂದ್ ಕಾಸ್ಲೆ ಬಿಟ್ಟು ಹೋಗುದು, ಜೀವಕ್ಕೆ ಏನಾರ ತ್ರಾಸ ಮಾಡ್ಕೊಂಡ್ಲ ಅದ್ರ ಗತಿ ಏನು? ಅದಕ್ಕೆ ಸ್ವಲ್ಪ ತಡ್ರಿ, ಸಮಾಧಾನಲೆ ತಡ್ರಿ. ನೀ ಹೇಳುವ, ಅಂಜಬೇಡ ಹೇಳು. ನನಗೆ ಇಲ್ಲಿರಕ್ಕೆ ಏನು ಹೆದರಿಕೆ ಆಗುದಿಲ್ಲ. ಆದ್ರೆ ನನ್ನ ಮೈ ಮುಟ್ಟಕ್ಕೆ ಬಂದ್ರೆ ನಂಗೆ ಅವ್ರು ಹೆದರಿಕೆ ಬರ್ತೈತಿ. ಅವ್ರು ನನ್ನ ಮುಟ್ಟಬಾರ್ದು ನೋಡಿ, ನಾ ಹಂಗಾರ ಇಲ್ಲಿರ್ತೇನೆ. ಇಲ್ಲಾಂದ್ರೆ ನಾನು ನಮ್ಮ ಅಪ್ಪ ನಮ್ಮವನ ಮನೆಗೆ ಹೋಗ್ತೇನೆ. ಅಯ್ಯೋ ಮಾನ್ಗೇಡಿ, ಮಂದ್ಯಾಗ ನಿಂತು ಮಾತಾಡು ಇವೆಲ್ಲರ ಇವು. ಹಂಗ ನಿಂತ್ವಿ ಅಂದ್ರ ಮರ್ಯಾದೆ ತಗದ ಏನ ಹರಾಜ್ ಹಿಡಿತಿ ನೀನು. ಏನ ಗಂಡಲೇ ಗಂಡ, ಮತ್ತೆ ಹಂಗಿರ್ಬಾರ್ದು ಹಿಂಗಿರ್ಬಾರ್ದು ಅಂದ್ರೆ ಗಂಡವ ಮತ್ತೆ ಮದ್ವೆ ಏನು ಚಂದಕ್ ಮಾಡೈತೇನೆ ನೀನು? ಬಾಳೆ ಮಾಡ್ಕೊಂಡು ಹೋಗ್ಲಾರ್ದ ಸಂಸಾರ ಮಾಡ್ಲಾರ್ದ ಮತ್ತೆ ಏನು ವಂಶ ಉದ್ಧಾರ ಆಗಂದ್ರೆ ಹೆಂಗ ಆಗ್ಬೇಕದ? ಎಲ್ಲ ಏನು ಬಿಡ್ಬಿಡ್ಸಿ ಹೇಳ್ಬೇಕಾಗ್ತಾರ ನಿನಗಿನ್ನ? ಇಲ್ಲ ಅದ ಆಕಿ ಸಣ್ಣಕ್ಕೆದಾಳಲ್ಲ, ಅದೆಲ್ಲ ಇನ್ನೂ ಏನು ತಿಳುವಳಿಕೆ ಇಲ್ಲ ಆಕಿಗೆ. ಕಸ್ತೂರಿ, ಅಲ್ಲಿ ನೋಡಲಿ ನಿನ್ನ ಗಂಡ ಒಂದು ನಮನಿ ಹತ್ಕಂತತಿ. ಒಳಗೆ ಹೋಗ್ಬಿಟ್ಟ ಪಾಪವ. ಅಯ್ಯೋ ದೇವ್ರೇ. ಅಲ್ಲ, ಈಗ ಎಲ್ಲರೂ ಮದುವೆ ಮಾಡತ್ಲೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ. ಗಂಡನ ಮನ್ಯಾಗ ಅಂತ ಹೇಳಕ್ ಆಗುದಿಲ್ರಿ. ಕೆಲವಕ್ಕೆ ಬುದ್ಧಿ ಬರೋ ಮಟ್ಟ ಮದುವೆ ಮಾಡಬಾರ್ದು ಅಂತಾರಲ್ಲ. ಮತ್ತೆ ಅದೇನು ಸುಳ್ಳಲ್ಲಿ ಬಿಡ್ರಿ. ಈಗ ಆಕಿಗೆ ಸಂಸಾರ ಅಂದ್ರೆ ಏನಂತ ಗೊತ್ತಿಲ್ಲ ಆಕಿಗೆ. ಎಲ್ಲ ಈಗ ನಾವು ಮಾತಾಡಕ್ಕೆ ಮಂದ್ಯಾಗ 4 ಮಂದಿ ಗಣಸರಿದ್ರಿಗೆ ಅಸಹ್ಯ ನೋಡ್ರಿ ಅವೆಲ್ಲ. ಆಕಿಗೆ ಅದನ್ನ ಮಾತಾಡಿ ಹೇಳ್ಬೇಕು ಅನ್ನೋದು ಗೊತ್ತಾಗ್ವಲ್ತು, ಬಿಡ್ಬೇಕು ಅನ್ನೋದು ಗೊತ್ತಾಗ್ವಲ್ತು. ಹೋಲ್ ಬಿಡ್ರಿ. ಈಗ ನಮ್ಮ ಮನೆಗೆ ಸೊಸಿ ಮಾಡ್ಕೊಂಡು ಆಗೈತಿ. ಈಗ ಹೊಡೆದು ಬಡ್ದು ಸಂಸಾರ ಮಾಡ್ಸೋಕ್ಕಾಗಲ್ಲ. ಅದೇನ ಅಂತಾರಲ್ಲ, ಕುದುರಿನ ಕೆರಿ ಮಟ್ಟ ಒಯ್ಬೋದು, ನೀರು ಕುಡಿಯೋಕೆ ಅದ್ಯಾಗೆ ಕುಡಿಬೇಕು, ಬಲವಂತವಾಗಿ ನಾವಾಗೆ ಕುಡ್ಸಕ್ಕೆ ಆಗೋದಿಲ್ಲ. ಹೌದಿಲ್ರಿ? ಹಂಗೆ ಆಗೈತಿ. ಈಗ ಆಕಿನ ಒಯ್ದು ನಾವು ಕೊನೆಯಾಗ ದುಡ್ಬೋದು. ಸಂಸಾರ ಮಾಡೋಂಥದ್ದು ಅವ್ರ ಇಚ್ಚಿ ಬಂದು ಅವ್ರು ಇಷ್ಟಪಟ್ಟು ಅವ್ರು ಆಗ್ಬೇಕದ. ಮತ್ತು ಈಗ ಒಲ್ಲೆ ಅಂತಾಳ ಅಂತಂದ್ರೆ ಏನು ಮಾಡೋದ್ರಿ? ನೋಡುನ್ ತಡ್ರಿ. ಈಗ ಮದುವೆ ಆಗಿದ್ದ ಉಂಟು, ಸ್ವಲ್ಪ ತಿಳುವಳಿಕೆ ಬರಲಿ ಆಕಿಗೆ. ನೋಡೋಣ, ನಮ್ಮ ಮನ್ಯಾಗ ಇರಲಿ. ಇದ್ರ ಬದ್ರ ಇದ್ರಂದ್ರೆ ತಿಳುವಳಿಕೆ ಬರ್ತೈತಿ.
ಆಮೇಲೆ ಅವರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಹಂಗಂತೇಳಿ ಈಗ ನಿಮ್ಮ ಮನೆಗೆ ನಾವು ಆಕಿನ ಕಳ್ಸಿದ್ವಿ ಅಂದ್ರೆ ಅದು ದೂರನ ಆಗಿ ಉಳ್ದು ಬಿಡ್ತೈತಿ. ಬೇಡ, ಆಕಿ ನಮ್ಮ ಮನ್ಯಾಗ ಇರಲಿ. ಆಕಿ ಈ ಗಂಡ ಬೇಡ, ಗಂಡನ ಮನಿ ಬೇಡ ಅನ್ನಕತ್ತಿಲ್ಲ. ಆಕಿಗೆ ಮುಟ್ಟುತ್ತಿದ್ದಂಗೆ ಹೆದರಿಕೆ ಕತಿ ಅಂತಾಳ. ಅಂದ್ರೆ ಆಕಿಗೆ ಸಂಸಾರ ಅಂದ್ರೆ ಏನಂತ ಗೊತ್ತಿಲ್ಲ. ಅದು ಆಕಿಗೆ ತ್ರಾಸಾಗಿರೋದು. ಈಗ ಹೋಲ್ ಬಿಡ್ರಿ, ಸಣ್ಣಕ್ಕೆದಾಳ, ತಿಳುವಳಿಕಿಲ್ಲ. ಹಂಗಲ್ವಾ ಮಗಳ? ಅದು ಹೆಂಗೆ ಹೇಳುವ ನಾನು ನಿನಗೆ? ಇರ್ಲಿ ಬಿಡ್ರಿ ಶಾಂತಕರ, ಭಾಳ ತ್ರಾಸ ತಗೋಬೇಡ್ರಿ. ಇದು ಈಗ ಹೇಳಿ ಕೇಳಿ ಆಗುವಂಥ ವಿಚಾರ ಅಲ್ರಿ ಇವು ತಾನಿದ್ದು ಆಗುವಂಥವು. ಸ್ವಲ್ಪ ದಿನ ನಮ್ಮ ಮನ್ಯಾಗ ಇರಲಿ. ಅವು ಏನಾಗ್ತೈತೆ ಅಂದ್ರೆ ಇದ್ರ ಬದ್ರ ಇದ್ದುಗಳನ್ನ ಬೆಂಕಿ ಮುಂದಿಟ್ರೆ ಬೆಣ್ಣೆ ಕರಗ್ಲಾರ್ದಂಗೆ ಇರ್ತೈತಿ ನನ್ನಂಗೆ. ಇಬ್ಬರು ಇದ್ರ ಬದ್ರ ಇರಲಿ, ಒಡನಾಟ ಮಾತುಕತೆ ಚಂದಾಗಿ ಆತಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ದೊಡ್ಡ ಮನಸ್ಸರಿ ಅಕ್ಕಾರ, ಕರೆನ ದೊಡ್ಡ ಮನಿ ದೊಡ್ಡ ತಂದಾಗ ಯೋಚನೆ ಮಾಡ್ತೀರಿ ಬಿಡ್ರಿ. ಇದಕ್ಕೆ ನೀವೇನಂತೀರಿ? ಅನ್ನೋದೇನೈತಿ? ಏನು ಹೊಡೆದು ಓಡ್ಸಕ್ಕೈತೆ ಅಥವಾ ಬಲವಂತವಾಗಿ ಮತ್ತು ನನ್ನ ಹೆಂಡತಿ ಅಂದಂಗೆ ಅವೆಲ್ಲ ಆಗೋದಿಲ್ಲ. ಇರ್ಲಿ ಬಿಡ್ರಿ, ನಮ್ಮ ಮನ್ಯಾಗ ಇರಲಿ. ಆದರೆ ಹೇಳ್ಬಿಡ್ರಿ ಆಕಿಗೆ ಹಾಗೆಲ್ಲ ಕದ್ದು ಮುಚ್ಚಿ ಓಡಿ ಹೋಗ್ಬೇಡ, ಎಲ್ಲಿ ಹೋಗ್ಬೇಡವಾ, ಏನ ಇದ್ರು ನಮ್ಮ ಮುಂದೆ ಬಂದು ಮಾತಾಡು ಅಂತೇಳಿ ಹೇಳ್ಬಿಡ್ರಿ ನೀವು. ತಿಳಿತನ ಕಸ್ತೂರಿ? ಇಲ್ಲೋಡ್ ಹೇಳಾಕತ್ತೀನಿ, ಈ ತರ ಓಡಿ ಬಂದು ಇನ್ನೊಮ್ಮೆ ತವ್ರ ಮನಿ ಒಳಗೆ ಹೆಜ್ಜೆ ಇಡಂಗಿಲ್ಲ ನೀನ್ ಅಷ್ಟ. ಹಂಗಂತೇಳಿ ಎಲ್ಲಾರ ಹೋದೆ ಏನಾರ ಮಾಡ್ಕೊಂಡೆ ಇವನ್ ಮಾಡ್ಬೇಡ. ಏನ ತಲಿ ತಗ್ಸುವಂಗ್ ಮಾಡ್ಬೇಡ. ನಿನಗೇನ್ ಯಾರೇನು ಏನ ಕಷ್ಟದಾಗ ಮುಳ್ಳಿನ ಮ್ಯಾಗ ನಡ್ಸಾಕತ್ತಿಲ್ಲ. ಜೀವನ ಚಲೋ ಸಿಕ್ಕೇತಿ ನಿನಗ, ಭಾಳ ಚಲೋ ಸಿಕ್ಕೇತಿ. ಇದು ನಿನಗೆ ಇನ್ನೂ ಗೊತ್ತಾಗೋಲ್ತ ಆತ್. ಅದಕ್ಕೆ ಅವ್ರು ನಿನಗ ಸಮಯಾವಕಾಶನೂ ಕೊಟ್ಟಾರ. ಇದ ಮನಿ ಒಳಗಿರು ಅತ್ತಿ ಕೂಟ ಮಾವನ ಕೂಟ ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡು. ಏನು ಅತ್ತಿಗೆ ಮರ್ಯಾದೆ ಕೊಡು, ಮಾವಂಗೆ ಮರ್ಯಾದೆ ಕೊಡು, ಹೇಳಿದ ಕೆಲಸ ಮಾಡ್ಕೊಂಡು ಹೋಗು, ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು. ಗಂಡಗ ಎದುರೆದುರು ಮಾತಾಡ್ಬೇಡ. ಅವ ನಿನ್ನ ಗಂಡ ಅನ್ನೋದನ್ನ ಒಂಚೂರು ತಲೆಯಾಗಿಟ್ಕೋ. ಏನ ಗಂಡ ಹೆಂಗಿರ್ಬೇಕು ಹಂಗ ಇರ್ತಾನ. ಏನ ಆತು, ನಾವೇನು ಬರ್ತೇವ ಏನ? ಈಗ ಬಂದು ಈಗ ಹೊಂಟ್ರಲ್ಲ, ಕುಂದ್ರಿ ಊಟ ಮಾಡ್ಕೊಂಡು ಹೋಗುವಂತಾರೆ. ಬೇಡ್ರಿ, ನಮ್ಮ ಮಗಳು ಯಾವತ್ತು ಖುಷಿಯಿಂದ ಈ ಮನಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾಳಲ್ಲ, ನಿಮ್ಮ ವಂಶ ಉದ್ಧಾರ ಆಗೋ ಟೈಮಿಗೆ ನಾವು ಬಂದ್ವಿ ಅಂದ್ರೆ ಖುಷಿಲೇ ಅವತ್ತು ಊಟ ಮಾಡ್ತೀವಿ. ಈ ತರ ಪರಿಸ್ಥಿತಿ ಒಳಗೆ ಬ್ಯಾಡ್ರಿ ಊಟ. ಬರ್ತೀವ್ರಿ, ಇನ್ನೇನು ಬರ್ತೀವಿ. ಅಯ್ಯವ್ವಾ ನಡನ, ಇವ್ ಬಾಯಾಗ ಮಣ್ಣು ಹಾಕ್ಲೆತ್ತಾಗ ನೆಮ್ಮದಿಂದ ಮನೆಯಾಗಿದ್ದೇವೆ ಅಂದ್ರೆ ಇರಾಕ್ ಬಿಡೋದಿಲ್ಲ. ಶಾಂತವ್ವ ಬಾ, ಮಗಳಿಗೆ ಚಂದಾಗಿ ಬುದ್ಧಿ ಹೇಳಿ ಬಾ. ಬರ್ತೇನಪ್ಪ. ಅಳ್ಯಾರ ಮಗಳು ಕರ್ಕೊಂಡ ಬರ್ರಿ ಮನಿಗೆ. ಮಗಳು ಕರ್ಕೊಂಬರಾಕ ಏನೈತ್ರಿ ಅತ್ಯಾರ? ಈಗ ನಡದ್ ಬಿಡ್ರಿ, ಮನಿಗೆ ಹೋಗಿ ಭೇಟಿಯಾಗೆ ಹೋಗುವಂತೀರಿ. ನಡ್ರಿ. ಹೌದಾ? ನಡಿಪ ಹಂಗಾರ ನಡಿ. ಗೋಶಿದ್ದ, ಇಲ್ಲೇ ಮಗಳ ಮನೆಗೆ ಹೋಗು ನಡಿಪ. ಅಳ್ಯಾರ ಹೇಳಿದ್ರೆ ಮಗಳ ಮನೆಗೆ ಕರ್ಕೊಂಡು ಹೋಗ್ತಾರಂತ. ನಡಿ. ಬರ್ಲ ಮಗಳ? ಏನು ಅತ್ತಿ ಮಾವ ಚಲೋ ಅದಾರವ, ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಮಗಳ. ಹಂಗೆ ಬರಬೇಡವ ತವ್ರ ಮನೆಗೆ ಇನ್ನೊಮ್ಮೆ. ಏನು ಇಲ್ಲೋಡ, ಮನ್ಯಾಗ ಹಂಗ ಗಂಡನ ಮನ್ಯಾಗ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ಮುತ್ತೈದ ಹೆಣ್ಮಕ್ಳು ತುಂಬಿದ ಮನಿ. ಏನು ಇದಪ್ಪ ಅಷ್ಟ? ಇನ್ನೊಮ್ಮೆ ಹಿಂಗೆಲ್ಲ ಮಾಡೋಂಗಿಲ್ಲ ನೀನು. ಮತ್ತೆ ಈಗ ಹೇಳಾಕತ್ತೀನಿ, ಇದ ಮೊದಲು ಇದಕ್ಕೋ ನೀವ ಮಗಳ ಅಳಬೇಡ. ಏನು ಇನ್ಮ್ಯಾಗ ನಾ ಅಲ್ರಿ ಆಕಿ ತಾಯಿ, ನೀವ ಆಕಿ ತಾಯಿ. ಇನ್ಮ್ಯಾಗ ಆಕಿ ನೀವು ನಿಮ್ಮ ಜವಾಬ್ದಾರಿ ನೋಡ್ರಿ. ಅದಕ್ಕೆ ಸಣ್ಣಕ್ಕೆ ತಿಳಿಯಂಗಿಲ್ಲ, ಏನೋ ಮಾಡ್ಯಾಳ ಹೊಟ್ಟಾಗ ಹಾಕೋರಿ. ನಾ ಹೇಳಿರಕ್ಕೆ ತಿಳಿಸಿ ಹಂಗೆ ಮಾಡಬೇಡವಾ ಅಂತೇಳಿ ಇನ್ನೊಮ್ಮೆ ಆಕಿನೂ ಮಾಡೋದಿಲ್ಲ ತಗೋರಿ. ಕ್ಷಮಿಸ್ಬಿಡ್ರಿ. ಇಲ್ಲ ನೀವು ಚಿಂತೆ ಮಾಡಬೇಡ್ರಿ. ಹೋಗಿ ಬರ್ರಿ. ಬರ್ತೇನೆ ರೀ ಅಣ್ಣಾರ. ಹಾಂ ಹೋಗ್ಬರ್ರಿ. ಹೋಗುವ, ಜಳಕ ಮಾಡಿ ಬೇರೆ ಯಾರು ಬೇಕು ಹೋಗು. ಜಳಕ ಮಾಡಿ ಬೇರೆ ಯಾರು ಬೇಕು, ನಾಷ್ಟಕ್ಕೇನಾರ ಮಾಡ್ತೀನಿ, ಬಂದು ತಿನ್ನು ಅಂತ. ಹೋಗು. ಅತ್ತಿ ತಪ್ಪಾತ್ರಿ, ನಾ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ. ನಾನು ನಿಮ್ಗೆ ಅಮ್ಮ ಅಂತ ಕರಿವ, ನಿನಗೆ ಏನು ಬೇಕು ಅನ್ನಿಸ್ತತಿ ಹಂಗೆ ಕರಿಬೇಕು ಅನ್ನಿಸ್ತತಿ ಹಂಗೆ ಕರಿ. ತಪ್ಪಾತ್ರಿ ಅಮ್ಮ, ನಾ ಹಂಗೆ ಹೋಗಬಾರ್ದಾಗಿತ್ತು, ಹೆದರಿ ಹೋಗಿಬಿಟ್ಟೆ. ಇರ್ಲಿ ಬಿಡು, ಏನಾತ ಮಾಡಿ ಇನ್ನೊಮ್ಮೆ ಹಿಂಗೆ ಮಾಡ್ಬೇಡ. ನಿಮಗೆ ನಾನು ಅಪ್ಪಾಜಿ ಅಂತ ಕರಿವಾ, ನಿನಗೆ ಹೆಂಗೆ ಅನ್ನಿಸ್ತತಿ ಹಂಗೆ ಕರಿ. ತಪ್ಪಾತ್ರಿ ಅಪ್ಪಾಜಿ, ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ರಿ. ಆತ್ ತಗೋರ್ವ. ಏನು ಜಳಕ ಮಾಡಿ ನಾಷ್ಟ ಮಾಡಿ ಹೋಗು. ಅಲ್ಲಲ್ಲಿ ಈಕಿ ಗಂಡನ ಕೊಟ್ಟು ಬಾಳೆನ ಮಾಡಂಗಿಲ್ಲ ಅಂದ್ರೆ ಹೆಂಗ್ಲಿ? ಹಿಂಗಾದ್ರೆ ನಮ್ಮ ವಂಶ ಉದ್ಧಾರ ಆಗುದಾರ ಹೆಂಗ? ತಾತ ಏನು 10 ವರ್ಷ ಆತನ ಈಕಿ ಬಂದ ಮನೆಗೆ. ಬರದ ಮನೆ ಬಂದೈತಿ. ನಿನ್ನೆ ಕಾರ್ಯ ಮಾಡಕ್ಕೆ ಹೋದ್ರೆ ಹೆದರಿ ಇವತ್ತು ಓಡೋಗಿದ್ಲು. ಪಾಪ ಅವರಪ್ಪ ಅವರು ತಂದುಬಿಟ್ಟು ಹೋಗ್ಯಾರ. ಸ್ವಲ್ಪ ದಿನ ತಡ್ರಿ, ಒಂಚೂರು ದಿನ ಹೋತಂದ್ರೆ ಆಮೇಲೆ ಆಕಿನ ಬದ್ಲಾಕ್ಕಾಳ. ಏನು ಹಿಂಗೆ ಇರ್ತಾಳನ? ಎಷ್ಟಾದ್ರೂ ಗಂಡ ಮನ್ಯಾಗ ಒಂದ ಕೊನೆಗಿದ್ದಿಂದ ಎಲ್ಲ ಅವ್ರವ್ರು ಅನುಸರಿಸ್ಕೊಂಡು ಹೋಗ್ತಾರ. ಅಯ್ಯೋ ದೇವ್ರೆ, ಏನಪ್ಪ ಆತಾಗ. ನಾನು ಒಂಚೂರು ಅಲ್ಲಿ ಪಂಚಾಯತಿಗೆ ಕರೆದಾರ, ನಂದು ಕಟ್ಟ ಕೆಲಸ ಐತಿ. ಏನು ಹೋಗ್ಬರ್ತೇನೆ. ರೊಟ್ಟಿ ಮಾಡೇನಿ, ಕಾರ್ ಬೇಳೆ ಮಾಡೇನಿ, ಏನು ಬಿಸಿ ಜುಣಕಾನು ಮಾಡೇನಿ. ಹೊಡೆ ತುಂಬ ರೊಟ್ಟಿ ಗಿಟ್ಟಿ ತಿಂದು ಹೋಗ್ರಿ. ಏನು ಬರ್ರಿ, ಉಳ್ಳಾಡಿ ಸೊಪ್ಪು ಹಿತ್ತಲಾಗ ಜಗ್ಗಾಗಿತ್ತು, ಹರ್ಕೊಂಬಂದು ತೊಳೆದಿಟ್ಟೇನಿ. ತಿನ್ಕೋತ ಬರ್ರಿ. ಮಿಜ್ಜಿ ಖಾರ ಮಾಡೇನಿ. ಕೊಡ್ ನಡಿಲಿಯಪ್ಪ, ಹಂಗಾರ ತಿಂತಾನೆ ಹೊಟ್ಟೆ ಸತಿ. ನೆನಪ ಇಲ್ಲಿ ನೋಡಿ, ಈ ಗದ್ದಲಾಗ ಊಟ ನಾಷ್ಟ ಮಾಡ್ಬೇಕು ಅನ್ನೋದು. ಬಾ. ಅಲ್ಲ ಏನು ಊರನ್ನ ಹೆಣ್ಮಕ್ಳಿಗೆಲ್ಲ ಲಗ್ನ ಆಗತ್ತು, ನಿನ್ನ ಮಗಳು ಮೈ ನೆರ್ತು 2 ವರ್ಷ ಆತು. ಏನು ಕಬ್ರೊಬ್ರು ಐತೆ ಇಲ್ಲ ನಿನಗೆ? 2 ವರ್ಷ ಆತು ನಿನ್ನ ಮಗಳು ಮೈ ನೆರ್ತು. ಬಡ ಲಗ್ನ ಮಾಡಿ ಮುಗಿಸಲ್ಲ. ಬೇವಾ,
ನಾನು ಅದೇ ಅನ್ಕೊಳಕತ್ತಿದ್ದೆ ಹೋಗ್ಬರ್ತಂತ್ರಿ ಇವತ್ತು ಮನೆಗೆ ಮೊನ್ನೆ ಮಾತಾಡಿದೆ ಅದು ಇನ್ನೂ ಆಕಿದು ಮದ್ವೆ ಇತ್ತಲ್ಲ ಗದ್ಲ ಹಾಗಾಗಿ ಪೂರಾ ಮಾತಾಗ್ಲಿಲ್ಲವು ಅದಕ್ಕೆ ಇವತ್ತು ಹೋಗಿ ಹೆಂಗೆ ಏನು ಎತ್ತ ಅಂತೇಳಿ ನಮ್ಮ ತಂಗಿ ಕಡೆ ಮಾತಾಡ್ತೀನಿ ಆಕಿ ಗಂಡನ ಕಡೆ ಅದು ಮಾತಾಡಿ ಏನು ಅನ್ನೋದು ವಿಚಾರ ತಿಳಿಸ್ಲಿ ಆಮೇಲೆ ಮುಂದುವರ್ಯಾಕೆ ಬರ್ತೈತಿ. ಅದಕ್ಕೆ ಯಾಕೆ ಊರಿಗೆ ಹೋಗಿ ಟಪಾಲ್ ಹಾಕ್ಬಿಡು. ಅಲ್ವೇ ಇದ್ರ ಬದ್ರ ಕುಂತ ಮಾತಾಡಿ ಬಂದ್ಬಿಡ್ತೀನಿ ಮತ್ತೆ ಯಾಕೆ. ಹಾಂ ಹಂಗ ಮಾಡಂಗಾರ ಹೋಗಿ ಕೇಳು ಏನು. ತಂಗಿಗೆ ಮನಸ್ಸೈತಿ, ಮಾವರಿಗೆ ಮನಸ್ಸೈತಿ, ಮಾಡ್ಕೊಳ್ಳೋ ಹುಡುಗಗೆ ಮನಸ್ಸೈತಿ. ಇನ್ನ ಮುದುಕಿದು ಅಂತ ಕೇಳಬೇಕು, ಏನತ್ತತೆ ಗೊತ್ತಿಲ್ಲ, ನೋಡು ಕೇಳಿ ಬರೋಣಂತ ಹೋಗಂತ ಇವತ್ತು. ಹ್ಞೂನಪ್ಪ ಅದ ಅಂದೆ. ಹೆಂಗೆ ಚಂದ ಬಳೆ ಮಾಡ್ಕೊಂಡು ಹೊಂಟಾಳನ್ನು ಹೊಂದಾಣಿಕೆ ಮಾಡ್ಕೊಂಡು. ಯಾರಿಗೆ ಗೊತ್ತಬೇವ ಲಗ್ನ ಆಗುತ್ತಲ್ಲ ಇತ್ತಾಗ ಬಂದ್ಬಿಟ್ವಿ, ಅಲ್ಲಿ ಏನ ಎತ್ತ ಯಾರಿಗೆ ಗೊತ್ತು. ಹೌದನ? ಹ್ಞೂನಪ್ಪ ಹೋಲ್ ಬಿಡು, ಎತ್ತಾಗಾರ ಚಂದ ಇದ್ರು ಸಾಕು. ಮಂತ್ಯಾನ್ ಮಾತ್ರ ಭಾರಿ ದೊಡ್ಡದಿತ್ತು ಬಿಡು ಅಲ್ಲ, ಭಾಳ ಚಲೋ ಇತ್ತು. ಏನು ರೊಕ್ಕ ಸೂರಿ ಮಾಡಿದ್ರು ಬಿಡು ಅವರು. ಕರೆನ ಹುಡುಗ ಒಂದು ಸ್ವಲ್ಪ ಕರ್ರಗದಾನ ಅಂತ, ಏನು ಚಂದಿಲ್ಲ ಹುಡುಗ, ಜೋಡ ಅಲ್ಲದ. ಎರಡಕ್ಕೂ ಇಡು ಜೋಡು ಚಂದ ಆಗಿಲ್ಲ, ಆದ್ರೆ ಚಂದ ನೋಡ್ಕೊತಾನ ಏನೋ ಅನ್ನೋದು ಅಷ್ಟ ನೋಡಿ ಮೊದಲು ಮುಖ್ಯ. ಚಂದ ತೊಗೊಂಡು ಏನು ತೊಳೆದು ನೀರು ಕುಡಿಬೇಕಾಗೈತಾನೆ ಅಷ್ಟಪ್ಪ. ರೊಕ್ಕ ಬಂಗಾರ ಈಡೇಗೈತಿ, ಹೊಲ ಐತಿ, ಅತ್ತಿ ಮಾವ ಸಂಪನ್ನಿದ್ದಂಗೆ ಅದಾರ, ದೊಡ್ಡ ಮಂತ್ಯಾನ, ಮುಗೀತು. ಚಂದ ಚಾರ ಎಲ್ಲಿದಲ್ಲ, ಇನ್ನೂ ಅವ ಚಂದಿಲ್ಲ ಅಂದ್ರೆ ಅಕ್ಕಿನ ಚಂದ ನೋಡ್ಕೋತಾನ. ಯಾಕೆ ಹೇಳು, ಏನು ಚಂದ ಅದಾಳ, ಕಾಯ್ಕೋಬೇಕಂತ ಹೇಳಾರ ಯತಿ ಇರ್ತೈತಿ, ಹೌದಿಲ್ಲ? ಆದರೂ ಏನನ್ರಿ ಎತ್ಯಾರ ನಮ್ಮ ಈರಮ್ಮಗೆ ಈಗ ನಮ್ಮ ಶಾಂತಕ್ಕನ ಮಗ್ಗ, ಶಾಂತವನ ಮಗ್ಗ ರಾಮಗ ಇಬ್ರಿಗೂ ಈಡು ಜೋಡಾಕೈತಪ್ಪ. ಆದ್ರೆ ಆ ಹುಡುಗ ಜೋಡಲ್ಲಪ್ಪ ಕರೆನ ನಮ್ಮ ಕಸ್ತೂರಿ. ಇದು ನಮ್ಮ ಊರಾಗದಾನಲ್ಲ ಇವ ಪಾಪ ಆಕಿನ ಮನೆಯಾಗ ಮನಸ್ಸು ಮಾಡಿದ್ದ ಮಾಡ್ಕೋಬೇಕಂತೇಳಿ ಅವಂಗ ಆಕಿಗೆ ಭಾರಿ ಜೋಡಕ್ಕಿತ್ತು. ಈಗ ಅವಂಗ ಕರ್ಬಸಪ್ಪಗೆ ಈಕಿಗೆ ಜೋಡಲ್ ಬಿಡು. ಅಯ್ಯ ಸುಮ್ ಕುಂದ್ರ, ಚಂದ ಚಾರ ತೊಗೊಂಡು ಏನು ಮಾಡ್ತಿ, ರೊಕ್ಕ ಬಂಗಾರ ಮುಖ್ಯ. ಅದೇ ಅದನ್ನ ನೋಡೇ ಕೊಟ್ಟಂಗೀಗ ಅಷ್ಟೇ. ಅದ್ರಾಗ ಆ ಮನ್ಯಾಗ ಆ ಮುದಿಕೆರ ಒದರ್ತತಿ, ಏನು ಒದರ್ತತಿ ಬಾಯಿ ಸೇದ್ಲಿ. ಆದರೂ ಏನ ಅನ್ರಿ ಅತ್ತಿಯರ, ನೀವ ಭಾಳ ಕಿರಿಕಿರಿ ಅಂದ್ರೆ ನಿಮಗಿಂತ ಜಾಸ್ತಿ ಬಿಡ್ರಿ ಮತ್ತೆ ಸುಳ್ಳ ಯಾಕೆ ಅನ್ಬೇಕು. ಏನಂದಿ ಊರು ಬಿಡಾಡಿ, ನಾ ಕಿರಿಕಿರಿ ಮಾಡ್ತೇನೆ? ನನ್ನ ಕಿರಿಕಿರಿ ಏನೂ ಅಲ್ಲ. ಏನ ನನ್ನ ಮಗಳಿಗೆ ಅವ್ರ ಅತ್ತಿ ಅದು ನಮ್ನಿ ಕಿರಿ 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 ಇಲ್ಲೋಡೆ ನಿಗ್ರಸ್ ನೀರು ಕುರಿತಾಳ ಹಂಗ ಒಂದು ಅಳತಿ ಗೊತ್ತೈತೆ, ನಿಗ್ರಸ್ತಾಳ ಹಂಗಕ್ಕೆ ನಿಗ್ರದ ನೀರು ಸುರುಲಿ ಆ ನಮ್ನಿ ಮಾಡಿದ್ರು ನನ್ನ ಮಗಳ ಆ ಮನ್ಯಾಗ ಪುರಾಟಿಗೆ ಆಗಿ ಹೊಂಟತಿ, ಹೊಂದಾಣಿಕೆ ಮಾಡ್ಕೊಂಡು ಹೊಂಟತಿ, ಗೊತ್ತೈತೆ ನಿನಗ? ಹೌದೌದ್ರಿ ಅತ್ಯಾರ, ಗಟ್ಟಿ ಬಿಡ್ರಿ, ಈ ವಿಚಾರಕ್ಕೆ ಒಪ್ಕೋತೇನೆ ಗಟ್ಟಿ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ
ಹಾ ನೆಲ್ದಾಕೆ ಬರೋತ್ನೇ ಸಿಗ್ತಾವಲ್ಲ ಅವನ ಸೀತಾಮಾತೆ ಹನುಮಪ್ಪಗ ಉಂಗುರ ಕೊಟ್ಟಿದ್ದ ರಾಮಾಯಣ ಸುಳ್ಳು ಅನ್ನೋರು ಇಲ್ಲಿ ನೋಡ್ಬೇಕು ಮೇನ್. ನೋಡ್ರಿ ಹನುಮಪ್ಪ ತನ್ನ ಭುಜದ ಮೇಲೆ ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡು ಹೋಗಿದ್ದು. ಇದು ರಾಮನ ಹಿಂದೆ ಹನುಮಪ್ಪ ಅಲ್ಲ